ಇದು ಸರ್ಕಾರಕ್ಕೆ ಏನು ಹೇಳಕ್ಕೆ ಈಗಿನ ಸರ್ಕಾರ ಈಗಿರೋ CMನ ಆಡಳಿತ ಏನು ಹೇಳೋದು ತಿಳ್ಕೊಳ್ಳೋಂಥವ್ರಾದ್ರೆ ಹೇಳ್ಬೋದು. ಏನು ಹೇಳೋದು, ಇವ್ರ ಕಣ್ಣಲ್ಲಿರೋದೇ ದುರಾಡಳಿತ, ಇವ್ರ ಕಣ್ಣಲ್ಲಿರೋದೇ ಇದೊಂಥರ ಮಿಲ್ಟ್ರಿ ಆಡಳಿತ, ಮನಸ್ಸಿನಲ್ಲಿ ಯಾವನ್ನು ಬಿಡಲ್ಲ ಅಂತ. ಹೊರಗಡೆ ಮಾತ್ರ ಭಾಳ ಅದ್ಭುತವಾಗಿ ಭಾಳ ಏನು ಶ್ಲೋಕಗಳು, ಏನು ಚಿಂತನೆಗಳು, ಏನು ಅಬ್ಬಬ್ಬ, ಏನು ಶಾಸನಸಭೆಯಲ್ಲಿ ಸಂಸ್ಕೃತದಲ್ಲೇ ಮಾತಾಡ್ಬಿಟ್ರದು ಕಟ್ರಿ ಅಂತ. CM ಇಬ್ರಾಹಿಂ ಬಸವಣ್ಣವ್ರ ರಚನೆ ಹೇಳ್ದಂಗೆ ಇವರು ಈ ಕತೆ. CM ಇಬ್ರಾಹಿಂ ಬರೀ ನಾನೇ ಕರ್ಕೊಬಂದು ಇಲ್ಲಿಂದ ಇಲ್ಲಿ ಭದ್ರಾವತಿಲಿ ಇದ್ದು ಕರ್ಕೊಬಂದು ಇಲ್ಲಿ ಏನೇನಾಗು ಭಾರಿ ಆಗ್ಬಿಟ್ಟು ಏನು ಹೋದ ಕಡೆ ಎಲ್ಲ ಬಸವಣ್ಣವ್ರ ರಚನೆ ಹೇಳಿದ್ದೆ. ಅವ ನಮ್ಮ ಜನ ಮೂಡ್ರು ಏನ್ರಿ ಸಾಹೇಬ್ರ ಬಾಯಿನಲ್ಲಿ ಬಸವಣ್ಣವ್ರ ರಚನೆ ಅಂದೇನ್ರಿ ಇದೆಲ್ಲ ಪಜೈತಿ. ಆಮೇಲೆ ನನಗೆ ಗೊತ್ತು ಅವನು ಯಾರು ಮೊದಲು ಗೊತ್ತು, ಹಿನ್ನೆಲೆ ಗೊತ್ತು, ನನಗೆ ಭಾಳ ಬೇಕಾದವನೇ, ವಿಚಾರ ಬೇರೆ. ಇಲ್ಲೂ ಅಸೆಂಬ್ಲಿಲಿ ನೋಡ್ತೀನಿ ಸದಾ ವತ್ಸಲೆ ಅಂತ ಅಲ್ಲನ್ನೋದು, ಅದು ನಾನು RSS ಬಗ್ಗೆ ನನಗೇನು ಅಗೌರವ ಇಲ್ಲ ಅಂತ ಅನ್ನೋದು. ಆಮೇಲೆ ಮಂತ್ರ ಅಯ್ಯೋ ದೇವಸ್ಥಾನಕ್ಕೆ ಹೋಗಲಿ, ನಾವ್ಯಾಕೆ ಬೇಡ ಅನ್ನೋಕ್ಕಾಗತ್ತಾ, ದೇವಸ್ಥಾನ ಬೇಡ ಅನ್ನೋಕ್ಕಾಗಲ್ಲ ಆಯಿತಾ. ಆಮೇಲೆ ಆ ಸೀಟ್ಗೆ ಹೋಗಿ ನಮಸ್ಕಾರ ಹಾಕೋದು. ಮುಖ್ಯಮಂತ್ರಿ ಯಾಕೆ ಹಾಕ್ಬೇಕು ನಮಸ್ಕಾರ ಸೀಟ್ಗೆ? ಕಾರಣ ಏನು? ಯಾರು ಮಾಡಬಾರ್ದ್ರಿ. ಇದು ಪ್ರಜಾಪ್ರಭುತ್ವದಲ್ಲಿ ನಾನು ಸಂವಿಧಾನಬದ್ಧವಾಗಿ ಚುನಾಯಿತ ಪ್ರತಿನಿಧಿ, ಚುನಾಯಿತ ಮೇಲೆ ನನಗಾಗಿ ಆ ಚೇರ್ ಇರೋದು. ಅದರಿಂದ ಚೇರ್ಗೆ ಯಾಕೆ ನಮಸ್ಕಾರ? ನೀವು ನಮಸ್ಕಾರ ಮಾಡಿದ್ರೆ ಚೇರ್ ಗೊತ್ತಾಗ್ಬಿಡ್ತಾ? ಎಷ್ಟೋ ಜನ ಅಲ್ಲಿ ಕೂತೊಟ್ಟೋದ್ರು, ಅದ್ರಲ್ಲಿ ನೀವು ಒಬ್ಬರಲ್ವಾ? ಅದರಿಂದ ಸ್ವಲ್ಪನಾದರೂ ಅರ್ಥ ಮಾಡ್ಕೋಬೇಕು. ಈ ರಾಜ್ಯದಲ್ಲಿ ಯಾರಿದ್ದಾರೆ, ವಟಾಳ ನಾಗರಾಜ್ ಅವ್ರ ಇತಿಹಾಸ ಏನು, ಮಾಡಿರೋದೇನು. ಇಡೀ ಕರ್ನಾಟಕದಲ್ಲಿ ಒಬ್ಬ ವಾಟಾಳ್ ನಾಗರಾಜ್ ಥರ ಮಾಡಿರೋದನ್ನ ಸಿಕ್ಕಾಬಟ್ಟೆ ಮಾಡಿದ್ದೀವಿ. ಹಂಗೆ ಅಂತಲಲ್ಲ, ಮುಂದೆ ಹುಟ್ಟಿರೋವ್ರಿಗೂ ನಾನೇ, ಈಗ ಹುಟ್ಟಿರೋರ್ಗೂ ನಾನೇ. ಈ ರಾಜ್ಯದಲ್ಲಿದ್ದಾಗ ಎಲ್ಲರಿಗೂ ವಟಾಳ್ ನಾಗರಾಜ್ ಇವ್ರಿಗೆ ಅದು ಅರ್ಥವೇ ಆಗಿದೆ. ಏನು ಈ ಪೊಲೀಸ್ ಈ ಥರ ಆಗಬಾರ್ದು, ಒಳ್ಳೆಯದಲ್ಲ ಇದು. ಪ್ರಜಾಪ್ರಭುತ್ವಕ್ಕೆ ಪೊಲೀಸ್ ಈ ಮಟ್ಟಕ್ಕೆ ಇಳಿಬಾರ್ದು. ಇದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ. ಮತ್ತು ಶಾಸನಸಭೆಯಲ್ಲಿ ಮಾತಾಡೋಕ್ಕೆ ಒಬ್ಬರು ಇಲ್ವೇ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.